ಟಿವಿ ಬಿಗ್ ಅಪ್ಡೇಟ್ ನ್ಯೂಸ್ ಇದು. ಕಾರವಾರದ ಭಾವಿ ಎಂಎಲ್ಎ ಕೊಲ್ಲಲು ಡೆಡ್ಲಿ ಮರ್ಡರ್ ಅಟೆಂಪ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದು ಫ್ರೀಡಂ ಟಿವಿ ಬಿಗ್ ಅಪ್ಡೇಟ್ ನ್ಯೂಸ್. ಕಾರವಾರದ ಭಾವಿ ಎಂಎಲ್ಎ ಕೊಲ್ಲಲು ಡೆಡ್ಲಿ ಮರ್ಡರ್ ಅಟೆಂಪ್ಟ್. ಗೋಪಾಲ್ ನಾಯ್ಕ್ ಮುಗಿಸಲು ಸುಪಾರಿ ಕೊಟ್ನ ಆ ಲೀಡರ್. ಹಾಗಾದ್ರೆ ಶಿಷ್ಯನ ಪರ ನಿಂತ ಪರಂ ಕಾಂಗ್ರೆಸ್ ನಾಯಕನಿಗೆ ಬೀಳುತ್ತಾ ಬೇಡಿ. ಕ್ಷೇತ್ರದ ಜನರ ಸೇವೆ ಮಾಡಿದ್ದಕ್ಕೆ ಇದೆಂಥ ರಿವೆಂಜ್. ಗೃಹ ಮಂತ್ರಿ ಪರಂ ಆಪ್ತ ಗೋಪಾಲ ನಾಯ್ಕ್ ಹತ್ಯೆಗೆ ಪ್ರಯತ್ನಿಸಿದ್ಯಾರು? ಹಾಗಾದ್ರೆ ಇದು ಫ್ರೀಡಂ ಟಿವಿ ಬಿಗ್ ಅಪ್ಡೇಟ್ ನ್ಯೂಸ್. ಕಾರವಾರದ ಭಾವಿ ಎಂಎಲ್ಎನ ಕೊಲ್ಲಲು ಡೆಡ್ಲಿ ಮರ್ಡರ್ ಅಟೆಂಪ್ಟ್ ಅನ್ನ ಮಾಡಲಾಗಿದೆ. ಗೋಪಾಲ ನಾಯ್ಕನ ಮುಗಿಸಲು ಸುಪಾರಿ ಕೊಟ್ರ ಆ ಲೀಡರ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಶಿಷ್ಯನ ಪರ ನಿಂತಂತ ಈಗ ಪರಂ ಅವರು ಕಾಂಗ್ರೆಸ್ ನಾಯಕನಿಗೆ ಈಗ ಬೇಡಿ ಬೀಳುತ್ತಾ. ಹಾಗಾದ್ರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಆದ್ರೆ ಎಂಥವ್ರನ್ನು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಅಂತಹ ಭಯಾನಕ ಕೃತ್ಯ ಇದು ಅಂತ ಹೇಳಬಹುದು. ಯಾಕೆಂತಂದ್ರೆ ಆ ಇಡೀ ನಗರವೇ ಈಗ ಬೆಚ್ಚಿ ಬಿದ್ದಿದೆ. ಇಂಥ ಒಂದು ಘಟನೆ ಆದರೆ ಯಾರಿಗೆ ಅದು ಸಾಮಾನ್ಯವಾಗಿ ಭಯ ಆಗುತ್ತೆ. ಅಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡಿದ್ಕೆ ಈ ರೀತಿಯಾಗಿ ರಿವೆಂಜ್ ತೀರಿಸ್ಕೊಂಡ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಾದ್ರೆ ಒಳ್ಳೆಯತನದಲ್ಲಿ ಯಾರೂ ಕೂಡ ಜನರ ಸೇವೆಯನ್ನ ಮಾಡಬಾರ್ದಾ, ಕ್ಷೇತ್ರ ಅಭಿವೃದ್ಧಿಗಾಗಿ ಬದುಕಬಾರ್ದಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಏಕಾಏಕಿಯಾಗಿ ಒಂದು ಅಟ್ಯಾಕ್ ಮಾಡ್ತಾರೆ ಅಂತ. ಈ ಒಂದು ಅಟ್ಯಾಕ್ನಿಂದ ಅವರಿಗೆ ಗಂಭೀರವಾದ ಗಾಯ ಕೂಡ ಆಗಿದೆ ಗೋಪಾಲ ನಾಯ್ಕ್ ಅವರಿಗೆ. ಹಾಗಾದ್ರೆ ಇವರನ್ನ ಹತ್ಯೆ ಮಾಡಲಿಕ್ಕೆ ಯಾರು ಸುಪಾರಿ ಕೊಟ್ರು ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಗೃಹ ಮಂತ್ರಿ ಪರಂ ಆಪ್ತನ ಹತ್ಯೆಗೆ ಯತ್ನಿಸಿದ್ಯಾರು? ಹಾಗಾದ್ರೆ ಕಾರವಾರದ ಭಾವಿ ಎಂಎಲ್ಎ ಹತ್ಯೆಗೆ ಸ್ಕೆಚ್ ಹಾಕಿದ್ಯಾರು? ಸ್ಥಳೀಯ ಪ್ರಭಾವಿ ನಾಯಕರ ವಿರುದ್ಧವೇ ಈಗ ದಾಖಲಾಗುತ್ತಾ ಎಫ್ಐಆರ್. ಗೋಪಾಲಕೃಷ್ಣ ಸುತ್ತ ಬೆಳೆದಿದೆಯ ರಾಜಕೀಯ ಶತ್ರು ಸೇನೆ. ಶತ್ರುಗಳ ಕಾಣದ ಕೈಗಳು ಗೋಪಾಲಕೃಷ್ಣಗೆ ಮುಳುವಾದ್ವ? ಹಾಗಾದ್ರೆ ಶತ್ರು ಸೇನೆ ಬೆಳೆದಿದ್ದನ್ನ ಕಡೆಗಣಿಸಿದ್ರ ಪರಮೇಶ್ವರ್ ಅವರ ಆಪ್ತ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸ್ಥಳೀಯ ಪ್ರಭಾವಿ ನಾಯಕರ ವಿರುದ್ಧವೇ ಈಗ ದೂರು ದಾಖಲಾಗುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಯಾರು ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಥವಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಥವಾ ಜನರು ಅವರ ಪರ ಒಲವನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಶತ್ರುಗಳು ಸೃಷ್ಟಿಯಾಗ್ತಾರೆ. ಅದರಲ್ಲಿ ಒಂದು ರಾಜಕೀಯ ಕ್ಷೇತ್ರವನ್ನ ಗಮನಿಸಿದ್ರೆ ಎಲ್ಲಿ ನೋಡಿದ್ರು ಕೂಡ ಶತ್ರುಗಳೇ ಇರ್ತಾರೆ. ಆದ್ರೆ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಅಂತಹ ಶತ್ರುಗಳನ್ನ ಕಡೆಗಣಿಸ್ಬಿಟ್ಟ. ಹಾಗಾಗಿ ಅವರಿಗೆ ಈ ಒಂದು ಪರಿಸ್ಥಿತಿ ಬಂತ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರ ಪ್ರಭಾವ ಇದೆಯಾ ಅಥವಾ ಸ್ಥಳೀಯ ನಾಯಕರೇ ಸುಪಾರಿಯನ್ನು ಕೊಟ್ಟು ಇವರ ಹತ್ಯೆ ಮಾಡಬೇಕು ಅಂತ ಏನಾದ್ರೂ ಸುಪಾರಿ ಕೊಟ್ರ? ಸದ್ಯಕ್ಕೆ ಎಲ್ಲಾ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ಈ ಒಂದು ಹತ್ಯೆಯ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಯಾರು ಸುಪಾರಿ ಕೊಟ್ರು, ಯಾಕೆ ಏಕಾಏಕಿಯಾಗಿ ಒಂದು ಹತ್ಯೆ ಮಾಡಿದ್ರು, ಯಾರು ಅವರ ಶತ್ರುಗಳು ಎಂಬ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳು ಜೊತೆಗೆ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಈ ಒಂದು ಪ್ರಕರಣದ ಸುತ್ತಾ ಇದೆ. ಇನ್ನು ಸ್ಥಳೀಯ ಪ್ರಭಾವಿ ನಾಯಕರ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಾಗುತ್ತಾ ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ರಾಜಕೀಯ ವಲಯ ಅಂತಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹಿತಶತ್ರುಗಳು ಕೂಡ ಇರ್ತಾರೆ, ಜೊತೆಗೆ ಶತ್ರುಗಳು ಕೂಡ ಇರ್ತಾರೆ. ಆದ್ರೆ ಯಾರು ನಮ್ಮ ಶತ್ರುಗಳು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಕಡೆಗಣಿಸ್ಬಿಟ್ಟು ಈಗ ಒಂದು ಜನರ ಸೇವೆ ಮಾಡುವಂತಹ ವಿಚಾರ ಆಗಿರಬಹುದು ಅಥವಾ ಕ್ಷೇತ್ರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರು ನಮ್ಮನ್ನ ಬೆಂಬಲಿಸಲ್ವಲ್ಲ ಅನ್ನೋ ಒಂದು ಅಸೂಯೆ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಈ ರೀತಿಯ ಷಡ್ಯಂತ್ರವನ್ನ ರೂಪಿಸ್ಲಿಕ್ಕೆ ಕಾರಣ ಆಯ್ತಾ? ಬೇಕು ಅಂತ ಹತ್ಯೆ ಮಾಡ್ಲಿಕ್ಕೆ ಅಂತಾನೆ ಸುಪಾರಿಯನ್ನ ಕೊಟ್ಟಿ ಬೇರೆ ಯಾರನ್ನಾದ್ರೂ ಕರೆಸಿದ್ದ? ಸಾಕಷ್ಟು ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಸುಪಾರಿಯನ್ನ ಯಾರು ಕೊಟ್ರು? ಸ್ಥಳೀಯ ನಾಯಕರು ಕೊಟ್ರ ಅಥವಾ ಅಂತಹ ಶತ್ರುಗಳು ಯಾರಿದ್ರು ಇವರಿಗೆ? ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾರೆ. ಆ ಒಂದು ವಿಚಾರಣೆಯ ನಂತರ ಎಲ್ಲಾ ಸತ್ಯಾಸತ್ಯತೆ ತಿಳಿದು ಬರುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಒಂದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಹತ್ಯೆಯನ್ನ ಮಾಡ್ತಾರೆ ಅಂತ. ಏಕಾಏಕಿಯಾಗಿ ಬರ್ತಾರೆ, ಹತ್ಯೆಯನ್ನ ಮಾಡ್ತಾರೆ, ಚಾಕುಯಿಂದ ಮನ ಬಂದಂತೆ ಇರಿತಾರೆ. ಇನ್ನೇನು ಪ್ರಾಣ ಹೋಯ್ತು ಅಂತ ಅವ್ರು ಭಾವಿಸ್ಕೊಳ್ತಾರೆ. ಸದ್ಯಕ್ಕೆ ಆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದಾಖಲಾಗಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಅವರು. ಜೊತೆಗೆ ಅವರು ಪರಮೇಶ್ವರ್ ಅವರ ಆಪ್ತರು ಕೂಡ ಆಗಿದ್ದಾರೆ.
ಸರ್ ಆ ಕಾರಿಂದ ಬಂದಲ್ಲ ಈಗ ಇಲ್ಲ ನೀವು ಹೇಳಿದ ಈ ಕಡೆ ಹೋದ್ರಂತೆ ಅದ್ರ ಬಂದಿದ್ದು ಹಿಂಗೆ ಹಂಗಾರೆ ಆ ಕಾರ್ ಮೇಲೆ ಅಲ್ಲ ಅದು ಅಲ್ಲ 4-5 ಜನ ಇದ್ದಾರೆ 4-5 ಜನ ಇದ್ದಾರೆ ಲಾಸ್ಟ್ ಹಿಂದ್ಗಡೆ ಇರೋಲ್ಲ ಅವ್ನು ಲೇಟಾಗಿ ಹೋದ ನೋಡಿ ಸರ್ ದಪ್ಪಗೆ ಬರ್ತಾ ಇದ್ದಾನಲ್ಲ ಗೋಪಣ್ಣ ಹೊರಗಿಂದ ಬಂಧಿತರ ಬಾಯಿ ಬಿಡಿಸ್ತಾರ ಪೊಲೀಸ್ ಅಧಿಕಾರಿಗಳು. ಸದ್ಯ ಬಾಯಿ ಬಿಡಿಸಲು ತನಿಖಾಧಿಕಾರಿಗಳ ಹರ ಸಾಹಸ. ಪ್ರಕರಣವನ್ನ ಗಂಭೀರವಾಗಿ ಈಗ ಪೊಲೀಸರು ಪರಿಗಣಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸ್ನ ಜನ್ಮ ಜಾಲಾಡ್ತಾ ಇದ್ದಾರೆ ಖಾಕಿ ಪಡೆ. ಗೃಹ ಇಲಾಖೆಗೆ ತಲೆನೋವು ತಂದಿರುವ ಈ ಒಂದು ಪ್ರಕರಣ ಹಂತಕರ ಜಾಲವನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಈಗ ಬಂಧಿತರ ಬಾಯನ್ನ ಬಿಡಿಸುವ ಕೆಲಸದಲ್ಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾರು ನಿಮ್ಗೆ ಸುಪಾರಿ ಕೊಟ್ಟರು, ಜೊತೆಗೆ ಈ ಒಂದು ಹತ್ಯೆಯನ್ನ ಯಾಕೆ ಮಾಡಿದ್ರಿಂದ ನಾನಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಬಂಧಿತರು ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಯಾರ ಹೆಸರನ್ನ ಹೇಳ್ತಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಗೃಹ ಇಲಾಖೆ, ಇನ್ನು ಪರಮೇಶ್ವರ್ ಅವರ ಅಧೀನದಲ್ಲಿರುವಂತಹ ಗೃಹ ಇಲಾಖೆಗೆ ಈಗ ಬಹುದೊಡ್ಡ ತಲೆನೋವಾಗಿದೆ. ಗೋಪಾಲಕೃಷ್ಣಗೆ ಏನು ಚಾಕು ಇರಿತ ಆಗಿತ್ತು. ಕಾಂಗ್ರೆಸ್ ಮುಖಂಡರಾಗಿ ಕೂಡ ಸಾಕಷ್ಟು ಸೇವೆಗಳನ್ನ ಸಲ್ಲಿಸಿದ್ರು, ಜನರ ಸೇವೆ ಮಾಡಿದ್ದಾರೆ, ಕ್ಷೇತ್ರ ಅಭಿವೃದ್ಧಿಗಾಗಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗದಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅಂತ ಹೇಳಬೇಕು, ಅವ್ರನ್ನ ನಾಯಕರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ದುಷ್ಕೃತ್ಯಗಳನ್ನ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಹೆಂಗೆ ನಾವು ನಾಯಕರು ಅಂತ ಒಪ್ಕೊಳ್ಳಕ್ಕಾಗತ್ತೆ? ನಾಯಕರು ಅಂತಂದ್ರೆ ಜನರ ಸೇವೆಯನ್ನ ಮಾಡಬೇಕು, ಜನರ ಏಳಿಗೆಗಾಗಿ ದುಡಿಯುವಂತ ರೀತಿಯಲ್ಲಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ಕೊಡ್ತಾರೆ ಅಥವಾ ಒಬ್ಬರನ್ನ ಹತ್ಯೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಅವ್ರು ನಮ್ಮನ್ನ ಹೆಂಗೆ ಆಳ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಹೆಂಗೆ ನಾಯಕರು ಅಂತ ಅನಿಸ್ಕೊಳ್ತಾರೆ? ಕಿಡಿಗೇಡಿಗಳು ಅಂತಾನೆ ಹೇಳಬೇಕಾಗುತ್ತೆ ಈ ರೀತಿಯ ದುಷ್ಕೃತ್ಯಗಳನ್ನ ಮಾಡುವಂತವ್ರು. ಆದ್ರೆ ಅವರಿಗೆ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅಥವಾ ಜನರ ಸೇವೆಯನ್ನ ಮಾಡ್ಬೇಕು, ಅದನ್ನ ಹೊರತುಪಡಿಸ್ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡಿಸ್ಬಿಟ್ರೆ ಅಥವಾ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ಟೆ ಅವ್ರನ್ನ ಜನರು ಒಪ್ಕೊಳ್ಳಲ್ಲ. ಜನರು ಯಾರು ಕೂಡ ದಡ್ರಲ್ಲ, ಜನರು ಬುದ್ಧಿವಂತರಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಒಂದು ವಿವೇಚನೆ ಅನ್ನೋದಿದೆ. ಅಂಥದ್ರಲ್ಲಿ ಈ ರೀತಿಯಾಗಿ ಹತ್ಯೆ ಮಾಡಿಸಿದ ತಕ್ಷಣ ಇಲ್ಲ ನೀವರೇ ನಮ್ಮ ನಾಯಕರು ಅಂತ ಯಾರು ಕೂಡ ಹೇಳಲಿಲ್ಲ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೌಟ್ಗಳು ಕೂಡ ಬರ್ತಾ ಇದೆ. ಆ ಒಂದು ಡೌಟ್ಗಳಿಗೇನಿದೆ ಈಗ ಪೊಲೀಸರು ಬಹಳ ಒಂದು ಗಂಭೀರವಾಗಿ ಈ ಒಂದು ಪ್ರಕರಣನ ತೆಗೆದುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಮೊದಲೇ ಹೈ ಪ್ರೊಫೈಲ್ ಕೇಸ್ ಇದು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳು ಕೂಡ ತನಿಖೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಏನು ಸುತ್ತಮುತ್ತ CCTVಗಳಿದ್ದಾವೆ, ಆ ಎಲ್ಲಾ CCTVಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಈ ದುಷ್ಕರ್ಮಿಗಳು ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋಗ್ತಾ ಇದ್ರು, ಜೊತೆಗೆ ಆ ಒಂದು ಕಾರ್ ಏನಿದೆ ಆ ಒಂದು ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಇವರು ಫೋನ್ ಏನ್ ಬಳಕೆ ಮಾಡ್ತಾ ಇದ್ರು ಆ ಒಂದು ಫೋನ್ ಡೀಟೇಲ್ಸ್ ಆಗಿರಬಹುದು, ಯಾರ ಜೊತೆ ಎಷ್ಟು ಗಂಟೆಗಟ್ಟಲೆ ಮಾತಾಡಿದ್ದಾರೆ, ಇವರ ಅಕೌಂಟ್ ಟ್ರಾನ್ಸಾಕ್ಷನ್ ಅದನ್ನು ಕೂಡ ಅಬ್ದ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಎಲ್ಲಾ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಳ್ತಾರೆ. ರಾಜಕೀಯ ವೈರಿಗಳಿಗೆ, ಆ ವೈರಿಗಳ ಕುತಂತ್ರದಿಂದ ಈ ರೀತಿ ಆಯ್ತಾ? ಕೂದಲೆಲೆ ಅಂತರದಲ್ಲಿ ಬದುಕುಳಿದ್ರ ಗೋಪಾಲಕೃಷ್ಣ. ಗೋವಾ ನೋಂದಣಿಯ ಕಾರಿನಲ್ಲಿ ಬಂದಿತ್ತು ಗ್ಯಾಂಗ್. ಆ ಕಾರು ಎಲ್ಲಿ ನೋಂದಣಿ ಆಗಿತ್ತು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿದೆ. ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಅಂಕೋಲಾ ಪೊಲೀಸರಿಂದ ಆರೋಪಿಗಳಿಗೆ ಫುಲ್ ಗ್ರಿಲ್ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪರಮೇಶ್ವರ್ ಅವರು. ಪೊಲೀಸ್ ಅಧಿಕಾರಿಗಳಿಂದ ಗೃಹ ಸಚಿವರಿಗೆ ಈಗ ಮಾಹಿತಿ ರವಾನೆ ಆಗ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು. ಜೊತೆಗೆ ಈಗ ಪರಮೇಶ್ವರ್ ಅವರ ಆಪ್ತ ಗೋಪಾಲಕೃಷ್ಣ ಅವರು, ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಅಂದ್ರೆ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಗೃಹ ಇಲಾಖೆಯ ಅಂಡರ್ಗೆ ಈಗ ಪೊಲೀಸ್ ಇಲಾಖೆ ಬರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ನೀವು ಯಾವ ರೀತಿ ತನಿಖೆನ ಮಾಡ್ತಾ ಇದ್ದಾರೆ, ಅದೆಲ್ಲದರ ಮಾಹಿತಿಯನ್ನು ಕೂಡ ಈಗ ಪರಮೇಶ್ವರ್ ಅವರು ಪಡ್ಕೊಳ್ತಿದ್ದಾರೆ. ಮುಖ್ಯವಾಗಿ ಆ ಒಂದು ಕಾರಿನ ಮೂಲದ ಬಗ್ಗೆ ನಾನು ಮಾತನಾಡ್ತಾರೆ. ಯಾಕೆಂತಂದ್ರೆ ಪೊಲೀಸರು ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಈ ಒಂದು ಕಾರು ಎಲ್ಲಿಂದ ಬಂದಿತ್ತು, ಈ ಒಂದು ಕಾರು ಎಲ್ಲಿ ನೋಂದಣಿ ಆಗಿತ್ತು, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಕಾರಿನ ಫೋಟೋವನ್ನ ಗಮನಿಸ್ತಾ ಇದ್ದೀರಾ, ಈ ಒಂದು ಕಾರಿನಲ್ಲೇ ಎಲ್ಲ ಆರೋಪಿಗಳು ಬಂದಿದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ದೃಶ್ಯಾವಳಿಯಲ್ಲಿ ಪಕ್ಕದಲ್ಲಿರುವಂತಹ ಒಂದು ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ವೈಟ್ ಕಲರ್ ಕಾರ್ ನಿಂತಿದೆಯಲ್ಲ ಅದೇ ಕಾರಿನ ಫೋಟೋ ಇದು. ಈ ಒಂದು ಕಾರ್ನಲ್ಲಿ ಆ ದುಷ್ಕರ್ಮಿಗಳು ಬಂದಿದ್ದು. ಸದ್ಯಕ್ಕೆ ಏನು ಬಂಧಿತರಿದ್ದಾರೆ ಅವರ ಬಳಿ ಸಾಕಷ್ಟು ಮಾಹಿತಿಯನ್ನ ಬಾಯ್ ಬಿಡಿಸುವ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊದಲೇ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ ಗೋಪಾಲಕೃಷ್ಣಗೆ ಏನು ಚಾಕುರಿತಾಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ?
ಸಾಹಿತ್ಯ ಈಗಾಗಲೇ ಅಂಕೋಲಾ ಪೊಲೀಸರು ಈಗಾಗಲೇ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಮೇಲೆ ನಡೆದಂತಹ ಒಂದು ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಶುರು ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ 4 ಏನು ಶಂಕಿತ ಆರೋಪಿಗಳನ್ನ ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಇಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಅವರ ಒಂದು ಕಾರಿನ ಮೇಲೆ ಅಟ್ಯಾಕ್ ಮಾಡಿರುವಂತಹ ಒಂದು ದೃಶ್ಯಾವಳಿಗಳು ಈಗ ನಮಗೆ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ನಾಯಕರುಗಳೇ ಗೋಪಾಲ್ ಕೃಷ್ಣ ನಾಯ್ಕ್ ಅವರನ್ನ ಟಾರ್ಗೆಟ್ ಮಾಡಿದ್ರ ಅನ್ನೋ ಒಂದು ಈಗ ಅಂದ್ರೆ ಮಾತುಗಳು ಕೂಡ ಈಗ ಕೇಳಿಬರ್ತಿರುವಂತದ್ದು. ಜೊತೆಗೆ ಅಂತಂದ್ರೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಆಪ್ತರಾಗಿದ್ರು ಗೋಪಾಲ್ ಕೃಷ್ಣ ನಾಯ್ಕ್. ಜೊತೆಗೆ ಕಾಂಗ್ರೆಸ್ನ ಮುಖಂಡರಾಗಿದ್ದು, ಜೊತೆಗೆ ಏನು ಮುಂಬರುವಂತಹ ಚುನಾವಣೆಯಲ್ಲಿ MLA ಅಭ್ಯರ್ಥಿಯಾಗಿ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ಇವರ ಮೇಲೆ ಏಕಾಏಕಿ ಹಲ್ಲೆ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ವೈಷಮ್ಯನ ಅಥವಾ ಬೇರೆ ಏನಾದ್ರು ಇದ್ದಾರೆ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಸೊ ಸದ್ಯಕ್ಕೆ ಈಗಾಗಲೇ ಏನು ಗೋಪಾಲ್ ಕೃಷ್ಣ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದಿರುವಂತಹದ್ದು. ಅಂಕೋಲಾ ಪೊಲೀಸರು ಈಗಾಗಲೇ ಈ ಒಂದು ಪ್ರಕರಣವನ್ನ ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳು ಅಂದ್ರೆ ಈ ಏನು ಸಿಕ್ಕಿಬಿದ್ದಿರುವಂತಹ ಆರೋಪಿಗಳಿದ್ದಾರ ಅವರೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಾರ ಅಥವಾ ಬೇರೆ ಯಾರು ಇದ್ದಾರಾ ಅಥವಾ ಸ್ಥಳೀಯ ರಾಜಕೀಯ ನಾಯಕರುಗಳು ಅಥವಾ ರಾಜಕೀಯ ಮುಖಂಡರುಗಳು ಏನಾರು ಇದ್ದಾರಾ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಏನಾರು ಇದೆಯಾ, ಈ ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಈಗ ಆಗ್ತಿರುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿ ಈ ದುಷ್ಕರ್ಮಿಗಳು ಏಕಾಏಕಿಯಾಗಿ ಬಂದು ಆ ಒಂದು ಕಾರಿನಿಂದ ಇಳಿದು ಅಟ್ಯಾಕ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಆ ಒಂದು ಕಾರಿನ ಮೂಲವನ್ನ ಈಗ ಪೊಲೀಸರು ಕೆದಕಿದ್ದಾರೆ. ಜೊತೆಗೆ ಆ ಒಂದು ಕಾರು ಎಲ್ಲಿ ನೋಂದಣಿ ಆಗಿದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಸುಮಾರು ಒಂದು 5 ರಿಂದ 6 ಜನ ಒಟ್ಟಿಗೆ ಆ ಒಂದು ಕಾರಿನಲ್ಲಿ ಬರ್ತಾರೆ, ಬಂದು ಏಕಾಏಕಿಯಾಗಿ ಒಂದು ಹಲ್ಲೆಯನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಗೋಪಾಲಕೃಷ್ಣ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಆದ್ರೆ ಅವರ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗುತ್ತೆ. ಜೊತೆಗೆ ಈಗ ಪೊಲೀಸ್ ಇಲಾಖೆಯವರು ಕೂಡ ಬಹುದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಒಂದು ಪ್ರಕರಣ. ಯಾಕೆಂತಂದ್ರೆ ಬಹಳ ಒಂದು ಹೈ ಪ್ರೊಫೈಲ್ ಕೇಸ್ ಇದು. ಜೊತೆಗೆ ಕಾಂಗ್ರೆಸ್ ಮುಖಂಡ, ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ, ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ನವ್ರಿಗೂ ಕೂಡ ಬಹಳ ಒಂದು ಟೆನ್ಷನ್ ಇದೆ. ಏನಾಯ್ತು, ಯಾರು ಅಟ್ಯಾಕ್ ಮಾಡಿಸಿದ್ರು ಎಂಬ ಕೆಲವೊಂದಿಷ್ಟು ಡೌಟ್ಗಳಿದ್ದಾವೆ. ಆ ಡೌಟ್ಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ಮೊದಲಿಗೆ ಈ ಒಂದು ಪ್ರಕರಣದ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮೊದಲ ಅಂದ್ರೆ ಪ್ರಾಥಮಿಕ ವರದಿ ಏನಿದೆ ಅಥವಾ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ದೃಶ್ಯಾವಳಿಯಲ್ಲಿ ಏನೆಲ್ಲ ಕಾಣಿಸುತ್ತೆ ಅದರ ಬಗ್ಗೆ ಮೊದಲು ಎನ್ಕ್ವೈರಿಯನ್ನ ಮಾಡ್ತಾರೆ. ಮುಖ್ಯವಾಗಿ ಆ ಒಂದು ಕಾರು ಈಗ ಗೋವಾ ರಿಜಿಸ್ಟ್ರೇಷನ್ ಅಂತ ಗೊತ್ತಾಗಿದೆ. ಗೋವಾ ರಿಜಿಸ್ಟ್ರೇಷನ್ ಅಂತಂದ್ರೆ ಯಾರ ಹೆಸರಿನಲ್ಲಿದೆ ಅದು ಕೂಡ ಮುಖ್ಯ ಆಗುತ್ತೆ. ಎಲ್ಲವನ್ನು ಕೂಡ ಈಗ ಪೊಲೀಸರು ಮೂಲವನ್ನ ಕೆದಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಮುತ್ತ ಇರುವಂತಹ ಸಿಸಿಟಿವಿ, ಕೇವಲ ಅಲ್ಲಿ ಒಂದು ಸಿಸಿಟಿವಿ 2 ಸಿಸಿಟಿವಿ ಅಷ್ಟೇ ಚೆಕ್ ಮಾಡೋದಿಲ್ಲ. ಸುತ್ತಮುತ್ತ ಅಂದ್ರೆ ಆ ಒಂದು ರೋಡಿನಲ್ಲಿ ಎಷ್ಟೆಲ್ಲಾ ಸಿಸಿಟಿವಿಗಳಿದ್ದಾವೆ, ಪಕ್ಕದ ರೋಡ್ ನಲ್ಲಿ ಸಿಸಿಟಿವಿ ಆಗಿರಬಹುದು, ಪ್ರತಿಯೊಂದು ಸಿಸಿಟಿವಿಯ ಇಂಚಿಂಚು ಮಾಹಿತಿನ ಕಲೆ ಹಾಕ್ತಾರೆ. ಆ ಒಂದು ಸಿಸಿಟಿವಿಯಲ್ಲಿ ಎಲ್ಲಾದ್ರೂ ಸಿಗುತ್ತಾ, ಯಾರನ್ನಾದ್ರೂ ಮೀಟ್ ಮಾಡಿದಾರ ಇವರು, ಈ ಒಂದು ಹಲ್ಲೆಯನ್ನ ಮಾಡೋದಕ್ಕಿಂತ ಮೊದಲು ಯಾರನ್ನಾದ್ರೂ ಮೀಟ್ ಮಾಡಿದ್ರ ಅಥವಾ ಯಾರ ಹತ್ರನಾದ್ರೂ ಹೋಗಿ ಮಾತನಾಡಿದ್ರ, ಅದೆಲ್ಲವನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಂಧಿತರೇನಿದ್ದಾರೆ ಅವರ ಮೊಬೈಲ್ ಟ್ರಾನ್ಸಾಕ್ಷನ್ ಅಂದ್ರೆ ಈಗ ಫೋನ್ ಪೇ, ಗೂಗಲ್ ಪೇ, ಕೆಲವೊಂದಿಷ್ಟು ಈಗ ಸುಪಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಫೋನ್ ಪೇ, ಗೂಗಲ್ ಪೇ ಆ ರೀತಿಯಾಗಿ ಏನಾದ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದ್ರೆ ಯಾರ ಅಕೌಂಟ್ ನಿಂದ ಈ ಒಂದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಹಾಗಾದ್ರೆ ಯಾಕೆ ಇವರಿಗೆ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿದ್ರು, ಅದೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಂಧಿತರ ಬಾಯ್ ಬಿಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬಂಧಿತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಾಯ್ ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಯಾರ ಹೆಸರನ್ನ ಬಂಧಿತರು ಹೇಳಬಹುದು ಅಥವಾ ಸ್ಥಳೀಯ ನಾಯಕರ ಹೆಸರನ್ನ ಹೇಳ್ತಾರಾ ಅಥವಾ ಇವರಿಗೆ ಸ್ಥಳೀಯ ನಾಯಕರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಶತ್ರುಗಳಿದ್ರ, ಕುಟುಂಬದಲ್ಲಿ ಯಾರಾದ್ರೂ ಶತ್ರುಗಳಿದ್ರ, ಹೊರಗಡೆ ಯಾರಾದ್ರೂ ಶತ್ರುಗಳಿದ್ರ, ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ತನಿಖೆಯಾದ ನಂತರ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಇದು ಫ್ರೀಡಂ ಟಿವಿಯ ಬಿಗ್ ಅಪ್ಡೇಟ್ ನ್ಯೂಸ್. ಇದು ಕಾರವಾರ ಭಾವಿ MLA ಕೊಲ್ಲಲು ಏನೆಲ್ಲ ಡೆಡ್ಲಿ ಮರ್ಡರ್ ಮಾಡ್ಲಿಕ್ಕೆ ಅಂತ ಎಷ್ಟೆಲ್ಲ ಮಟ್ಟಿಗೆ ಅಟೆಂಪ್ಟ್ ಮಾಡಿದ್ರು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಈಗ ಲಭ್ಯ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.